ಮಂಗಳೂರು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಎನ್ಐಎಗೆ ಹಸ್ತಾಂತರ ವಿಚಾರ ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತೆ ಶುರುವಾಯಿತಾ ಆಂತರಿಕ ಕಲಹ ಅನ್ನೋ ಪ್ರಶ್ನೆ. ಬಿಜೆಪಿಯನ್ನ ಶ್ಲಾಘಿಸಿದ್ದಾರೆ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡ ಸುಹೇಲ್ ಕಂದಕ್. ನಮ್ಮಲ್ಲಿ ತಾಕತ್ತಿದೆ ಅಂತ ಬಿಜೆಪಿಯನ್ನ ಶ್ಲಾಘಿಸಿರುವಂತಹ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡ ಇಬ್ಬರು ಮುಸ್ಲಿಂ ಯುವಕರ ಹತ್ಯೆಯನ್ನು ಎನ್ಐಎಗೆ ವಹಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅಶ್ರಫ್ ಅಬ್ದುಲ್ ರಹೀಂ ಕೇಸನ್ನ ಎನ್ಐಎಗೆ ವಹಿಸಬೇಕು ಅಂತ ಮನವಿ ಮಾಡಿದರು. ಶಾಸಕ ವೇದವ್ಯಾಸ್ ಕಾಮತ್ತು ಪೋಸ್ಟ್ಗೆ ಕಾಮೆಂಟ್ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಿಜೆಪಿ ನಾಯಕರನ್ನ ಶ್ಲಾಘಿಸಿದ್ದಾರೆ, ಕಾಂಗ್ರೆಸ್ ಕಾಲೆಳೆದಿದ್ದಾರೆ ಮುಸ್ಲಿಂ ಮುಖಂಡ. ನೋಡಿ, ಕರಾವಳಿ, ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಆಗ್ತಾ ಇದ್ದಂಥ ಒಂದಷ್ಟು ಕೋಮು ಗಲಭೆ ಅಥವಾ ದ್ವೇಷದ ಪ್ರತೀಕಾರ ಅನ್ನುವಂಥ ನಿಟ್ಟಿನಲ್ಲಿ ಮುಸ್ಲಿಂ ಮತ್ತು ಹಿಂದೂ ಸಮುದಾಯ ಎರಡೂ ಸಮುದಾಯದವರು ಕೂಡ ಇಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು. ಈಗ ಸುಹಾಸ್ ಶೆಟ್ಟಿ ಹತ್ಯೆ ಕೇಸನ್ನು ಎನ್ಐಎಗೆ ವಹಿಸಿರೋದಕ್ಕೆ ಅಲ್ಲಿನ ಬಿಜೆಪಿ ಶಾಸಕರು ಒಂದು ಪೋಸ್ಟನ್ನು ಹಾಕ್ತಾರೆ. ಆ ಪೋಸ್ಟಿಗೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ ಮುಸ್ಲಿಂ ಸಮುದಾಯದ ಸುಹೇಲ್ ಕಂದಕ್ ಇವರು ಬಿಜೆಪಿಯನ್ನು ಹೊಗಳಿ ಬಿಜೆಪಿಯ ಕಾರ್ಯವೈಖರಿಯನ್ನು ಶ್ಲಾಘಿಸಿ ಕಮೆಂಟ್ ಮಾಡಿರೋದು. ಅದನ್ನು ಮಾಡಿಸೋಕೆ ನಿಮ್ಮಲ್ಲಿ ತಾಕತ್ತಿದೆ ಅಂದರೆ ಎನ್ಐಎಗೆ ವಹಿಸೋದಕ್ಕೆ. ನಮ್ಮಲ್ಲಿ ಪೊಟ್ಟು ವಾಟ್ಸಪ್ ಚರ್ಚೆಗಳಿದೆ, ಅಂದರೆ ಬರೀ ಚರ್ಚೆ ಆಗುತ್ತೆ ಅಲ್ಲಿಗೆ ಬಿಟ್ಟೋಗುತ್ತೆ ಅಂತ. ನಿಮ್ಮ ಲಿಸ್ಟಲ್ಲಿ ಕುಡುಪು ಅಶ್ರಫ್ ಹತ್ಯೆ ಹಾಗೂ ರೆಹಮಾನ್ ಕೊಲೆ ಇದನ್ನು ಕೂಡ ಸೇರಿಸಿ ನಮಗೆ ನ್ಯಾಯವನ್ನು ಕೊಡಿಸಿ ಅಂತ ಕಮೆಂಟನ್ನು ಹಾಕಿದ್ದಾರೆ. ಅಂದರೆ ಇಲ್ಲಿ ಪರೋಕ್ಷವಾಗಿ ಕಾಂಗ್ರೆಸ್ನ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು, ಬಿಜೆಪಿಯ ಬಗ್ಗೆ ಹಾಡಿ ಹೊಗಳಿರೋದು.